ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್. ದಪ್ಪ ಆಗ್ತಾ ಇದ್ದೀವಿ ಅಂದ ತಕ್ಷಣ ಹೆಣ್ಣು ಮಕ್ಕಳಲ್ಲಿ ಎಕ್ಸ್ಟ್ರಾ ಪೋರ್ಷನ್ಸ್ ಕಂಡು ಬರೋದು ಹೊಟ್ಟೆ, ಸೊಂಟ, ಥೈಡ್ಸ್, ಆರ್ಮ್ಸ್. ಈ ಪೋರ್ಷನ್ಸು ಎಕ್ಸ್ಟ್ರಾ ಫ್ಯಾಟ್ ಸ್ಟೋರೇಜ್ ಆಗುತ್ತೆ. ಅದು ಆ ಥರ ಬಜ್ಜನ್ನೆಲ್ಲ ನೀವು ಕೇವಲ 15 ಡೇಸಲ್ಲೇ ಕಡಿಮೆ ಮಾಡ್ಕೊಂಡ್ಬಿಡಬಹುದು. ಅದು ಹೇಗೆ ಸಾಧ್ಯ? ಎಕ್ಸ್ಟ್ರಾ ಪೋರ್ಷನ್ ಬಜ್ಜನ್ನ ಕಡಿಮೆ ಮಾಡ್ಕೊಳ್ಳೋದು ಅದು 15 ದಿವಸದಲ್ಲಿ ಸಾಧ್ಯನಾ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? 100% ಸಾಧ್ಯ. ಅದು ನಿಮ್ಮ ಮನೆ ಊಟದಿಂದನೇ ನೀವು ಕರಗಿಸ್ಕೊಬಹುದು. ಸೊ ಅದು ಹೇಗೆ ಅಂತ ತಿಳ್ಕೊಂಬರೋಕ್ಕೂ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಉಚಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಹೆಲ್ತ್ ಪ್ರಾಬ್ಲಮ್ಸ್ ಬರದೇ ಇರೋ ಥರ ಹ್ಯಾಪಿಯಾಗಿ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಸರಿ ಮಾಡಿಕೊಂಡು ಫಿಟ್ ಆಗಿಬಿಡಬಹುದು ನೀವು ಹೀಗೆ ಮಾಡೋದ್ರಿಂದ. ಇವರು ಇಂಜಿನಿಯರಿಂಗ್ ಸ್ಟೂಡೆಂಟ್, ಸೊ ತುಂಬ ವೆಯ್ಟ್ ಜಾಸ್ತಿ ಇದ್ದರು. ಹಾಗೆ PCOD ಪ್ರಾಬ್ಲಮ್ ಕೂಡ ಇತ್ತು. ಸೊ ಈ ಪ್ರಾಬ್ಲಮ್ನ ಕೂಡ ಕೇವಲ 15 ಡೇಸಲ್ಲೇ ಸರಿ ಮಾಡಿಕೊಂಡು ಹಾಗೆ ಸ್ಕಿನ್ ಕೂಡ ಗ್ಲೋ ಮಾಡ್ಕೊಂಡಿದ್ದಾರೆ. ಹೊಟ್ಟೆ, ಸೊಂಟ, ಥೈಡ್ಸ್, ಆರ್ಮ್ಸ್ ಪೋರ್ಷನ್ಸ್ ಎಲ್ಲನೂ ಆಲ್ಮೋಸ್ಟ್ ಕಡಿಮೆ ಮಾಡ್ಕೊಂಡಿದ್ದಾರೆ. ಹೇಗೆ ಅಂತ ಅವ್ರ ಬಾಯಿಂದನೇ ತಿಳ್ಕೊಂಬರೋಣ ಬನ್ನಿ. ಹಲೋ, ಹಾಯ್ ಐಶ್ವರ್ಯ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಕ್ಕ. ಎಷ್ಟು ವೆಯ್ಟ್ ರಿಲೀಸ್ ಆಗಿದೆ? 6 kg 700 ಗ್ರಾಮ್ ಅಕ್ಕ. ಓಕೆ, ಇನ್ನು ಸ್ಟೂಡೆಂಟ್ ಅಲ್ವಾ ನೀನು? ಹಾ ಹೌದಕ್ಕ, ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಓಕೆ ಓಕೆ ಐಶ್ವರ್ಯ, ಹೇಗೆ ಅನ್ನಿಸ್ತಾ ಇದೆ ಅಷ್ಟು ವೆಯ್ಟ್ ರಿಡ್ಯೂಸಿಂಗ್ ಮಾಡಿಕೊಂಡು ನಿಮಗೆ? ಇವಾಗ ಸ್ವಲ್ಪ ಆಕ್ಟಿವ್ ಫೀಲ್ ಆಗುತ್ತೆ. ಆಮೇಲೆ ಪೀರಿಯಡ್ಸ್ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ. ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತಲ್ವಾ ನಿಮ್ಗೆ? PCOD ಪ್ರಾಬ್ಲಮ್ ಇತ್ತು? ಹೌದಕ್ಕ. ಸರಿ ಹೋಯ್ತಾ? ಹಾ ಸರಿ ಹೋಗಿದೆ ಅಕ್ಕ. ಮತ್ತೆ ಏನೋ ಬ್ಯಾಕ್ ಪೈನು, ಹೊಟ್ಟೆ ನೋವು ಎಲ್ಲ ಹೇಳಿದ್ರಿ ಅಲ್ಲ ನನ್ನ ಹತ್ರ? ಹೌದು, ಹೊಟ್ಟೆ ನೋವು ಮುಂಚೆ ಅಷ್ಟಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಹ್ಮ್. ಇವಾಗ ಟಾಲರಬಲ್ ಆಗಿದೆ ಹೊಟ್ಟೆ ನೋವು. ಮುಂಚೆ ಅಂದ್ರೆ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ, 3-4 ಡೇಸ್ ಮಲ್ಕೊಂಡ್ಬಿಡ್ತಾ ಇದ್ದೆ. ಇವಾಗ ಆತರ ಏನು ಇಲ್ಲ, ಆರಾಮಾಗಿದ್ದೀರಾ? ಅಕ್ಕ. ಓಕೆ, ಎಲ್ಲ ಹೆಲ್ತಿ ಫುಡ್ ತಿನ್ಕೊಂಡ್ ತಾನೇ ವೆಯ್ಟ್ ರಿಡ್ಯೂಸಿಂಗ್ ಮಾಡ್ಕೊಂಡಿರೋದು? ಅಕ್ಕ, ಫಸ್ಟ್ ನೀವು ಡಯಟ್ ಚಾರ್ಟ್ ಕಳ್ಸಿದ್ರಲ್ಲ, ಅವಾಗ ನಾನು ಅನ್ಕೊಂಡೆ ಇಷ್ಟು ತಿನ್ಕೊಂಡ್ ಹೆಂಗಪ್ಪ ವೆಯ್ಟ್ ಲಾಸ್ ಆಗುತ್ತೆ ಅಂತ. ಫುಲ್ ಶಾಕ್ ಆಗ್ಬಿಟ್ಟಿದ್ದೆ 15 ಡೇಸ್ಗೆ. ಇದೇನಪ್ಪ ಇಷ್ಟು ಕೊಟ್ಟಿದಾರೆ ತಿನ್ನಕ್ಕೆ, ಹೆಂಗ್ ವೆಯ್ಟ್ ಲಾಸ್ ಆಗುತ್ತೆ ಇದು ಅನ್ಕೊಂಡಿದ್ದೆ. ಆಮೇಲೆ 15 ಡೇಸ್ ಆದ್ಮೇಲೆ ಹೋಗಿ ಚೆಕ್ ಮಾಡಿದಾಗ ಹೌದಲ್ಲ ವೆಯ್ಟ್ ಲಾಸ್ ಆಗಿದೆ ಅಂತ ಖುಷಿ ಆಯ್ತು. ಓಕೆ, ಮಮ್ಮಿ ಎಲ್ಲ ಏನ್ ಹೇಳ್ತಾ ಇದ್ದಾರೆ? ಮಮ್ಮಿನೇ ನನ್ಗೆ ಸಜೆಸ್ಟ್ ಮಾಡಿದ್ದಕ್ಕ, ತಗೋ ನೋಡು ಎಷ್ಟೊಂದ್ ಜನ ಹೇಳ್ತಾ ಇದಾರೆ, ಟ್ರೈ ಮಾಡು ವೆಯ್ಟ್ ಲಾಸ್ ಆಗುತ್ತೆ ಅಂತೇಳಿ. ಮಮ್ಮಿಗೂ ಖುಷಿ ಆಗಿದೆ, ಕಂಟಿನ್ಯೂ ಮಾಡು ಹಿಂಗೆ ಅಂತ ಹೇಳ್ತಾ ಇದಾರೆ. ಓಕೆ ಓಕೆ, ಎಲ್ರು ನಿನ್ ಫ್ರೆಂಡ್ಸ್ ಎಲ್ಲ ಐಡೆಂಟಿಫೈ ಮಾಡ್ತಿದಾರಾ ವೆಯ್ಟ್ ಲಾಸ್ ಆಗಿದ್ಯಾ ಅಂತ? ಅಕ್ಕ. ಹಾಗೆ ನಿನ್ ಡ್ರೆಸ್ಸಸ್ ಎಲ್ಲ ಲೂಸ್ ಆಗಿದ್ಯಾ? ಅಕ್ಕ, ಲೂಸ್ ಆಗಿದೆ. 15 ಡೇಸ್ಗೆ ನನ್ಗೆ ನನ್ ಡ್ರೆಸ್ಸಸ್ ಲೂಸ್ ಆಗಿರೋದು ನನ್ಗೆ ಗೊತ್ತಾಗ್ತಾ ಇತ್ತು. ಓಕೆ, ಹೊಟ್ಟೆ ಎಲ್ಲ ಕರ್ಗಿದ್ಯಾ? ಹೊಟ್ಟೆ ಸ್ವಲ್ಪ ಕರ್ಗಿದೆ, ಆರ್ಮ್ಸ್ ಕರ್ಗಿದೆ ಸ್ವಲ್ಪ. ಆರ್ಮ್ಸು ಹೊಟ್ಟೆ ಕರ್ಗಿದ್ಯಾ? ಓಕೆ, ಬಾಡಿ ಹೇಗ್ ಫೀಲ್ ಆಗ್ತಾ ಇದೆ ನಿನ್ಗೆ? ಇವಾಗ ನನ್ಗೆ ಆಕ್ಟಿವ್ ಇದೀನಿ ಅಕ್ಕ. ಮುಂಚೆ ಅಂದ್ರೆ ಏನಾದ್ರು ಮಾಡಕ್ ಲೇಜಿ ಫೀಲ್ ಆಗ್ತಿದೆ, ಇವಾಗ ಹಾಗೆ ಫೀಲ್ ಆಗಲ್ಲ. ಆಕ್ಟಿವ್ ಆಗಿದ್ದೀರಾ ಅಂತ ಅನಿಸ್ತಾ ಇದ್ಯಾ? ಅಕ್ಕ. ಓಕೆ, ಮತ್ತೆ ಇನ್ನೂ ಏನೇನ್ ಚೇಂಜಸ್ ಆಗಿದೆ? ಸ್ಕಿನ್ ಅಲ್ಲಿ ಏನಾದ್ರು ಚೇಂಜಸ್ ಆಗಿದ್ಯಾ? ನಮ್ಮ ಅಣ್ಣ ಹೇಳ್ತಾ ಇದ್ರು ಸ್ಕಿನ್ ಸ್ವಲ್ಪ ವೈಟ್ ಆಗ್ತಿದೆ, ನಿನ್ ಬ್ಯಾಡ್ ಫ್ಯಾಟ್ ಎಲ್ಲ ಕರಗ್ತಾ ಇದೆ ಅಂತ ಹೇಳಿದ್ರು ನೆನ್ನೆ ತಾನೆ. ಅಣ್ಣ ಐಡೆಂಟಿಫೈ ಮಾಡಿದ್ರಾ? ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಸ್ಕಿನ್ ವೈಟ್ ಆಗಿರೋದೆಲ್ಲ? ನನ್ಗೇನ್ ಗೊತ್ತಾಗ್ತಾ ಇಲ್ಲ, ಅವ್ರು ಹೇಳಿದ್ರು ನೀನ್ ಬ್ರೈಟ್ ಆಗ್ತಿದ್ಯಾ ನೋಡು, ನಿನ್ ಬಾಡಿಯಲ್ಲಿರೋ ಬ್ಲಾಕ್ ಫ್ಯಾಟ್ ಕರಗ್ತಾ ಇದೆ ಅಂತ ಹೇಳಿ. ಓಕೆ ಓಕೆ, ಮತ್ತೆ ನಿಮ್ಗೆಲ್ಲಾನು ಹೆಲ್ತಿಯಾಗೆ ತಿಂತಾ ಇದ್ದೀನಿ, ಹೊಟ್ಟೆ ತುಂಬಾ ತಿಂದೆ ವೆಯ್ಟ್ ಲಾಸ್ ಮತ್ತೆ ಹೆಲ್ತ್ ಎಲ್ಲ ಸರಿ ಮಾಡ್ಕೊಂತಾ ಇದ್ದೀನಿ ಅಂತ ಅನ್ನಿಸ್ತಾ ಇದ್ಯಾ ಐಶ್ವರ್ಯ? ಹೌದಕ್ಕ. ಓಕೆ ಐಶ್ವರ್ಯ, ಇಷ್ಟ ಆಯ್ತಾ ನಮ್ ಡಯಟ್ ಪ್ಲಾನು? ಇಷ್ಟ ಆಯ್ತು, ನಾನು ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದೀನಿ. ಓಕೆ ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್, ಬಾಯ್.
ಕೇಳ್ಕೊಂಬಂದ್ವಿ ಅಲ್ವಾ ಗೈಸ್, 100% ನಮ್ಮ ಮನೆ ಊಟನ ನಾವು ತಿನ್ಕೊಂಡು ಸುಲಭವಾಗಿ ಎಲ್ಲೂ ಹೋಗದೆ, ಕಷ್ಟಪಡದೆ, ಜಿಮ್ಗೆ ಹೋಗದೆ, ಹಾಗೆ ಟ್ಯಾಬ್ಲೆಟ್ಸು ಪ್ರಾಡಕ್ಟ್ಸು ಯಾವುದೂ ಇಲ್ಲದೆ, ಸೈಡ್ ಎಫೆಕ್ಟೇ ಇಲ್ಲದೆ ಇರೋ ಸೈಡ್ ಎಫೆಕ್ಟ್ನೆಲ್ಲ ಕಡಿಮೆ ಮಾಡಿಕೊಂಡು ನಮ್ಮ ದೇಹದಲ್ಲಿ ಎಕ್ಸ್ಟ್ರಾ ಸ್ಟೋರೇಜ್ ಆಗಿರೋ ಪೋಷನ್ನ ಆರಾಮ್ಸೆ ನೀವು ಮನೆಯಿಂದನೇ ಕರಗಿಸ್ಕೊಂಡ್ಬಿಡ್ಬೋದು, ಅದು ಹೆಲ್ತಿ ಊಟನ ತಿನ್ಕೊಂಡು. ಅದು ನೀವು ತಿಂತಾ ಇರೋ ಊಟಕ್ಕಿಂತ ಯಥೇಚ್ಛವಾಗಿರೋ ಊಟನ ತಿನ್ಕೊಂಡು. ಅದರ ಜೊತೆ ನೀವು ಇವಾಗ ತಾನೇ ಕೇಳ್ಕೊಂಬಂದ್ರಿ PCOD ಪ್ರಾಬ್ಲಮ್ ಕೂಡ ಸರಿ ಹೋಯ್ತು, ಪೀರಿಯಡ್ ಪ್ರಾಬ್ಲಮ್ಸ್ ಅಂತ ಹೇಳಿದರು. ಸೊ ನೀವು ಅಷ್ಟೇ ಥೈರಾಯ್ಡ್ ಇರ್ಬೋದು, PCOD ಇರ್ಬೋದು, ಹಾಗೆ ಶುಗರ್ ಇರ್ಬೋದು. ಈ ಥರ ಚಿಕ್ಕ ಪುಟ್ಟ ಕಾಯಿಲೆಗಳನ್ನ ಪರ್ಮನೆಂಟಾಗಿ ನಾರ್ಮಲ್ ಕೂಡ ಮಾಡ್ಕೊಬಹುದು. ಹೇಗೆ ಅಂದರೆ ನೀವು ತಿನ್ನೋ ಆಹಾರದಿಂದ. ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ಕೂಡ 15 ದಿವಸದಲ್ಲಿ 6 kgವರೆಗೂ ತೂಕನ ಇಳಿಸ್ಕೊಬಹುದು. ಅದು ನ್ಯಾಚುರಲ್ ಆಗಿ ವಿತೌಟ್ ಸೈಡ್ ಎಫೆಕ್ಟ್ಸ್, ಹೊಟ್ಟೆ ತುಂಬ ತಿನ್ಕೊಂಡು. ಅದ್ರ ಜೊತೆ ನಿಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಕಡಿಮೆ ಮಾಡ್ಕೊಬಹುದು. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ತಪ್ಪದೆ ಲೈಕ್ ಮಾಡಿ. ಹಾಗೆ ಹೆಲ್ತ್ ಇಶ್ಯೂಸಿಂದ ಬಳಲ್ತಾ ಇರೋಂಥವ್ರಿಗೆ, ಒಬೆಸಿಟಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರೋರಿಗೆ ಇಂಥ ವೀಡಿಯೋಸ್ನ ಶೇರ್ ಮಾಡಿ, ಆದಷ್ಟು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್. ಬಾಯ್.